ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ದಿನಗಳಲ್ಲಿ ಜನರೆಲ್ಲ ಕಲ್ಕಿ ಅವತಾರಕ್ಕಾಗಿ ಕಾದು ಕುಳಿತಿದ್ದಾರೆ. ಕಲ್ಕಿ ಅವತಾರವಾಗುತ್ತದೆ, ಕಲ್ಕಿ ಬಿಳಿಯ ಕುದುರೆಯನ್ನು ಹತ್ತಿ ಬಂದು ಅಧರ್ಮವನ್ನು ಅಳಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತಾನೆ ಅಂತೆಲ್ಲ ತಮ್ಮ ತಮ್ಮ ಧರ್ಮದ ಅನುಸಾರ ಹೊಸ ಯುಗ ಆರಂಭವಾಗುತ್ತದೆ ಅಂತ ಕಾಯ್ತಾ ಕುಳಿತಿದ್ದಾರೆ. ಆದರೆ ಕಲ್ಕಿ ಅಂದರೆ ಯಾರು, ಕಲ್ಕಿ ಬರ್ತಾನ ಬರಲ್ವಾ, ಬಂದರೆ ಏನು ಮಾಡ್ತಾನೆ, ಇದ್ರ ಬಗ್ಗೆ ಎಲ್ಲ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರ ಚಾನಲ್ಗೆ ಹೋಗಿ ತಾವು ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಬಾಪೂಜಿಯವರು ಹೇಳ್ತಾರೆ, ಈಗ ಬರೋದು ಕಲ್ಕಿ ಅವತಾರವಲ್ಲ, ಸುಪ್ರೀಂ ಕಲ್ಕಿ ಅವತಾರ ಆಗಲಿದೆ. ಅದು ನಾವೆಲ್ಲರೂ ಅಂದ್ಕೊಂಡಿರುವಂತಹ ಈ ಕಲ್ಕಿ ಅವತಾರಕ್ಕೆ ಬಹಳ ವಿಭಿನ್ನವಾಗಿರ್ತದೆ. ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ವಾಯುಮಂಡಲವೆಲ್ಲ ಕಲ್ಕಿ 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 ಅವತಾರದ ಬಗ್ಗೆನೇ ಪ್ರತಿಯೊಬ್ಬ ಭವಿಷ್ಯಕಾರರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ವಾಯುಮಂಡಲಕ್ಕೆ ಈ ಒಂದು ವೈಬ್ರೇಷನ್ ಎಲ್ಲಿಂದ ಬರ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ಕಲ್ಕಿ ಬಗ್ಗೆ ಯಾಕೆ ಎಲ್ಲರೂ ಮಾತಾಡ್ತಾ ಇದ್ದಾರೆ? ಆದರೆ ಬಾಪೂಜಿಯವರು ಹೇಳ್ತಾರೆ, ಈಗ ಮೊದಲಿನ ಹಾಗೆ ಯುಗಗಳ ನಂತರ ಯುಗಗಳ ಬದಲಾವಣೆ, ಕಲಿಯುಗದ ನಂತರ ಸತ್ಯುಗ ಇದೆಲ್ಲ ಈಗ ನಡೆಯೋದಿಲ್ಲ. ಈಗ ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆ ಆಗಲಿದೆ ಅಂತಾರೆ ಬಾಪೂಜಿಯವರು. ಪದೇ ಪದೇ ಯುಗಗಳು ಉರುಳದೆ ಅವಿನಾಶಿ ಜಗತ್ತಿಗೆ ನಾವೆಲ್ಲರೂ ಕಾಲಿಡಲಿದ್ದೇವೆ. ಅಲ್ಲಿ ಪದೇ ಪದೇ ಯುಗಗಳು ಉರುಳುವುದೂ ಇಲ್ಲ, ಯಾವ ಮೃತ್ಯುಲೋಕವೂ ಇಲ್ಲ, ಸಂಪೂರ್ಣ ಅಮರಲೋಕ ಪರಂಧಾಮವನ್ನು ನಾವೆಲ್ಲರೂ ಸೇರಲಿದ್ದೇವೆ ಅಂತ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರು ತಮ್ಮ ವಿಡಿಯೋಗಳಲ್ಲಿ ಸಾರಿ ಹೇಳಿದ್ದಾರೆ. ಆದರೆ ಈ ಅನಂತ ಸೃಷ್ಟಿಯಲ್ಲಿ ಅನಂತ ಪರಂಧಾಮಗಳಿವೆ. ಎಲ್ಲ ಆತ್ಮರು ತಮ್ಮ ತಮ್ಮ ಕ್ರಿಯೇಟರ್ನನ್ನು ಸೇರಲಿದ್ದಾರೆ, ತಮ್ಮ ತಮ್ಮ ಪರಂಧಾಮವನ್ನು ಸೇರಲಿದ್ದಾರೆ ಅಂದಾಗ ಎಲ್ಲರೂ ಆ ಪರಂಧಾಮವನ್ನು ಸೇರಲು ಹೇಗೆ ಸಾಧ್ಯ? ಅಲ್ಲಿ ಹೋಗಿ ಸೇರುವಂತಹ ಮಾರ್ಗ ತಿಳಿದಿರಬೇಕಲ್ಲ, ಜ್ಞಾನ ತಿಳಿದಿರಬೇಕಲ್ವೇ? ಹಾಗಾದರೆ ಬನ್ನಿ, ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರ ಚಾನಲನ್ನು ನೋಡಿ ನೀವು ಯಾವ ಆತ್ಮ, ನೀವು ಯಾವ ಪರಂಧಾಮವನ್ನು ಸೇರಲಿದ್ದೀರಿ, ನಿಮ್ಮ ಕ್ರಿಯೇಟರ್ ಯಾರು ಎಂಬುದನ್ನೆಲ್ಲ ನೀವು ತಿಳಿದುಕೊಳ್ಳಬಹುದು. ಈ ಬ್ರಹ್ಮಾಂಡದಲ್ಲಿ ಈಗ ಯುಗಗಳ ಚಕ್ರ ಇನ್ನು ಮೇಲೆ ನಡೆಯೋದಿಲ್ಲ. ಎಲ್ಲ ಆತ್ಮಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಈ ಬ್ರಹ್ಮಾಂಡವನ್ನು ನಡೆಸುವಂತಹ ಚೇತನ ಆತ್ಮವೂ ಸಹ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ. ಈ ಕಲಿಯುಗ ಇನ್ನು 4,32,000 ವರ್ಷಗಳಿವೆ ಅಂದಾಗ ಅಷ್ಟು ಉದ್ದ ಈ ಒಂದು ಕಲಿಯುಗವನ್ನು ಎಳೆದುಕೊಂಡು ಹೋಗುವಂಥ ಶಕ್ತಿ ಈ ಬ್ರಹ್ಮಾಂಡದ ಕ್ರಿಯೇಟರ್ನಲ್ಲಿಯೂ ಸಹ ಇಲ್ಲವಾಗಿದೆ. ಕಲ್ಕಿ ಅವತಾರ ಆಗೋದಿಲ್ಲ ಅಂತಂದರೆ ನಮ್ಮ ವೇದ ಶಾಸ್ತ್ರಗಳಲ್ಲಿ ಬರೆದಿರುವುದೆಲ್ಲ ಸುಳ್ಳೆ, ಕಲ್ಕಿ ಬರೋದಿಲ್ವೇ? ನೋಡಿ, ಈ ಬ್ರಹ್ಮಾಂಡ ಈಗ 2ನೇ ಪರಾರ್ಧದಲ್ಲಿ ಕಾಲಿಟ್ಟಿದೆ. ಬ್ರಹ್ಮನ 1ನೆಯ ಪರಾರ್ಧ ಮುಗಿದು 2ನೆಯ ಪರಾರ್ಧ ಈಗ ನಡೆಯುತ್ತಿದೆ. ಇಲ್ಲಿಯವರೆಗಿನ ಏನೆಲ್ಲ ಶಾಸ್ತ್ರಗಳು ವೇದಗಳು ಇದ್ದವೋ ಅವೆಲ್ಲವೂ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗಿವೆ. ಆದರೆ ನಾವು ಆ ಬದಲಾವಣೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಮಾನವ ಚೇತನ ಶಕ್ತಿ ಕೂಡ ಕಡಿಮೆ ಆಗ್ತಾ ಬಂದಿರುವುದೇ ಇದಕ್ಕೆ ಕಾರಣ. ಮೊದಲು ಹೇಳಿದಂತಹದ್ದೆಲ್ಲ ಈಗ ಆಗುತ್ತಿಲ್ಲ. ಯಾಕೆ ಅಂತಂದರೆ ಸಮಯ ಬಹಳಷ್ಟು ಬದಲಾವಣೆ ಕಂಡಿದೆ. ಮನುಷ್ಯನ ಆತ್ಮಚೇತನ ಶಕ್ತಿ, ಈ ಬ್ರಹ್ಮಾಂಡದ ಕ್ರಿಯೇಟರ್ನ ಆತ್ಮಚೇತನ ಶಕ್ತಿ ಎಲ್ಲವೂ ಸಹ ಕುಂದುತ್ತಾ ಬಂದಿದೆ. ಈ ಕಲಿಯುಗ ಆರಂಭವಾಗಿ ಇಲ್ಲಿಯವರೆಗೆ 5,000 ವರ್ಷಗಳು ಕಳೆದಿವೆ. ಅಷ್ಟರಲ್ಲಿ ಇದು ಅದೆಷ್ಟು ಅಧೋಗತಿಗೆ ಇಳಿದಿದೆ. ಯುದ್ಧಗಳು, ಈ ಭಯಂಕರ ದುಃಖ, ನೋವು, ಕಷ್ಟ, ಸುಖಗಳು ಇದನ್ನೆಲ್ಲ ನಾವು ನೋಡ್ತಾ ಇದ್ದರೆ ಇನ್ನೂ 4,32,000 ವರ್ಷದವರೆಗೆ ಈ ಕಲಿಯುಗ ನಡೆಯಲು ಸಾಧ್ಯವೇ? ಅಲ್ಲಿಯವರೆಗೆ ಯಾರು ಉಳಿದುಕೊಳ್ಳಬಲ್ಲರು? ಈ ಸೃಷ್ಟಿ ಇನ್ನೂ ಹೆಚ್ಚು ನಡೆಯಲು ಸಾಧ್ಯವೇ ಇಲ್ಲ ಎನ್ನುವಂಥ ಸತ್ಯ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಅಂದ ಮೇಲೆ ಕಲ್ಕಿ ಅವತಾರ ಈಗ ಬಂದು ಮಾಡುವುದಾದರೂ ಏನು? ಕಲ್ಕಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಕಲ್ಕಿ ಒಂದು ಅವತಾರವಲ್ಲ. ಕಲ್ಕಿ ಅಂದರೆ ಚೇತನ ಶಕ್ತಿ ಆಗಿದೆ. ಮಾನವ ಚೇತನ ಶಕ್ತಿ ಅಪ್ಡೇಟ್ ಆಗುವುದೇ ಕಲ್ಕಿ ಅವತಾರವಾಗಿದೆ. ಮನುಷ್ಯನ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಇದು ಸರ್ವೋಚ್ಚ ಉನ್ನತ ಮಟ್ಟಕ್ಕೆ ಏರಿದಾಗ
ಅದುವೇ ಕಲ್ಕಿ ಅವತಾರವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಆತ್ಮ ಜಾಗೃತವಾದಾಗ ಅದುವೇ ಕಲ್ಕಿಯ ಅವತಾರ. ಅಂದರೆ ಮನುಷ್ಯ ತಾನು ಕೇವಲ ಶರೀರವಾಗಿದ್ದೇನೆ ಎಂಬಂತಹ ಒಂದು ಸೀಮಿತ ಬುದ್ಧಿಯಿಂದ ಮೇಲೇಳುತ್ತಾನೆ. ಕಲಿಯುಗದಲ್ಲಿ ಸೀಮಿತ ಬುದ್ಧಿಯು ಕುಸಿದು ಹೋಗಿ ಹೊಸ ಚೇತನ ಶಕ್ತಿ ಜಾಗೃತವಾಗುವುದೇ ಕಲ್ಕಿ ಅವತಾರವಾಗಿದೆ. ಸುಪ್ರೀಂ ಕಲ್ಕಿ ಅವತಾರ ಎನ್ನುವಂತಹ ಬಾಪೂಜಿಯವರ ಭಾಗ 1, 2, 3, 4 ಒಟ್ಟು 4 ವಿಡಿಯೋಗಳಿವೆ. ಅದರಲ್ಲಿ ಬಹಳ ವಿಸ್ತಾರವಾಗಿ ಬಾಪೂಜಿಯವರು ಈಗ ಬರಲಿರುವ ದಿನಗಳಲ್ಲಿ ಸುಪ್ರೀಂ ಕಲ್ಕಿ ಯಾವ ರೀತಿಯ ಅವತಾರವನ್ನು ತಳೆಯಲಿದ್ದಾನೆ, ಯಾವ ರೀತಿಯ ಹೊಸ ಚೇತನ ಜಾಗೃತಿಯಾಗಲಿದೆ, ಹಾಗೂ ಹೇಗೆ ಮನುಷ್ಯ ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ತನ್ನ ಮೂಲವನ್ನು ಸೇರಲಿದ್ದಾನೆ, ಯಾವ ಶಕ್ತಿಯು ಸಂಪೂರ್ಣ ಈ ಮೃತ್ಯು ಲೋಕವನ್ನು ಅಮರ ಲೋಕವನ್ನಾಗಿ ಪರಿವರ್ತಿಸಲಿದೆ ಎನ್ನುವುದೆಲ್ಲ ಡೀಟೇಲ್ ಆಗಿ ಬಾಪೂಜಿಯವರು ಹೇಳಿದ್ದಾರೆ. ಕಲ್ಕಿ ಅವತಾರ ಅಂದರೆ ಯಾರು, ಕಲಿ ಅಂದರೆ ಯಾರು, ಇದನ್ನೆಲ್ಲ ತಿಳಿದುಕೊಳ್ಳಲು ತಾವು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ಗೆ ಬಂದು ವಿಡಿಯೋಗಳನ್ನು ಸರ್ಚ್ ಮಾಡಿ ನೋಡಬಹುದಾಗಿದೆ. ಬಾಪೂಜಿಯವರು ಹೇಳೋದು ಏನು ಅಂತಂದರೆ, ಎಲ್ಲ ಆತ್ಮರು ಜಾಗೃತರಾಗಿ ಪರಮ ಶಾಂತಿಯನ್ನು ಎಲ್ಲೆಡೆ ಹರಡಿದಾಗ ಸಂಪೂರ್ಣ ಬ್ರಹ್ಮಾಂಡದ ವೈಬ್ರೇಷನ್ ಬದಲಾಗಲಿದೆ, ಪರಿವರ್ತನೆಯಾಗಲಿದೆ. ಇದರಿಂದ ನಾವು ಈಗೇನು ಯುದ್ಧದ ಘಟನೆಗಳನ್ನು ಕಾಣುತ್ತಿದ್ದೇವೋ ಅದೆಲ್ಲವೂ ತಡೆಯಬಹುದಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಮನುಷ್ಯರ ಆತ್ಮಚೇತನ ಶಕ್ತಿಯೇ ಎಲ್ಲದಕ್ಕೂ ಕಾರಣವಾಗಿದೆ. ಆತ್ಮಚೇತನ ಶಕ್ತಿ ಅವನ ಸಂಕಲ್ಪ ಸಕಾರಾತ್ಮಕವಾಗಿದ್ದಾಗ, ಎಲ್ಲೆಡೆ ಒಳ್ಳೆಯ ವೈಬ್ರೇಷನ್ ಹರಡಿಕೊಂಡಾಗ ಈ ಭಯಂಕರ ಹಾಹಾಕಾರದ ದಿನಗಳೆಲ್ಲವೂ ದೂರವಾಗಿ ಎಲ್ಲೆಡೆ ಪರಮಶಾಂತಿಯು ಹರಡುವುದು. ಈ ಸಂಪೂರ್ಣ ಸೃಷ್ಟಿ ಸಾಮೂಹಿಕ ಚೇತನ ಶಕ್ತಿಯಿಂದಲೇ ಇದು ಸೃಷ್ಟಿಯಾಗಿದೆ. ಅಂದರೆ ಎಲ್ಲದಕ್ಕೂ ಕಾರಣ ಸಂಕಲ್ಪ ಶಕ್ತಿ, ಮಾನವನ ಚೇತನ, ಮಾನವನ ಸಂಕಲ್ಪ ಶಕ್ತಿಯೇ ಎಲ್ಲದಕ್ಕೂ ಕಾರಣ. ಹೀಗಾಗಿ ಈಗ ಕಲ್ಕಿ ಅವತಾರವಾಗುವುದರಲ್ಲಿಲ್ಲ ಹೊರತು ಎಲ್ಲ ಮನುಷ್ಯರ ಆತ್ಮಚೇತನ ಶಕ್ತಿಯು ಜಾಗೃತವಾಗುತ್ತಿದೆ. ಎಲ್ಲರಲ್ಲಿರುವಂತಹ ನೆಗೆಟಿವ್ ಸಂಕಲ್ಪಗಳು, ಅಂದರೆ ಕಲಿಯು ದೂರವಾಗಿ ಈಗ ಕಲ್ಕಿಯು ಎಲ್ಲರ ಚೇತನ ಶಕ್ತಿಯಲ್ಲಿ ಅವತರಿಸಲಿದ್ದಾನೆ. ಎಲ್ಲರ ಚೇತನ ಶಕ್ತಿ ಅಪ್ಡೇಟ್ ಆಗುವುದೇ ಕಲ್ಕಿಯ ಅವತಾರ. ಪ್ರತಿ ಮನುಷ್ಯನ ಆತ್ಮಚೇತನ ಶಕ್ತಿಯು ಜಾಗೃತಗೊಂಡಾಗ ನಮಗೆ ಹೊರಗಿನಿಂದ ಅವತರಿಸಿ ಬರುವಂತಹ ಯಾವ ಅವತಾರದ ಅವಶ್ಯಕತೆಯೂ ಇರುವುದಿಲ್ಲ. ಏಕೆಂದರೆ ನಮ್ಮ ಚೇತನ ಶಕ್ತಿಯು ಸ್ವಯಂ ತನ್ನ ದಿಶೆಯನ್ನೇ ಬದಲಾಯಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಈ ಒಂದು ಚೇತನ ಶಕ್ತಿಯನ್ನೇ ಕಲ್ಕಿ ಎನ್ನಲಾಗಿದೆ. ಯೂಟ್ಯೂಬ್ನಲ್ಲಿ ಕಲ್ಕಿ ಅವತಾರದ ಬಗ್ಗೆ ಬಗೆ ಬಗೆಯ ವಿಡಿಯೋಗಳನ್ನು ನಾವಿಂದು ಕಾಣ್ತಾ ಇದ್ದೇವೆ. ಕಲ್ಕಿ ಅವತಾರ ಆಗಿದೆ ಅಂತ ಕೆಲವರು ಹೇಳಿದರೆ, ಕಲ್ಕಿ ಈಗ ಹುಟ್ಟಿ ಅವನಿಗೆ 20 ವರ್ಷಗಳೇ ಆಗಿದೆ, ಇನ್ನೇನು ಮುಂದಿನ ವರ್ಷದಲ್ಲಿಯೇ ಕಲ್ಕಿಯು ಬಿಳಿಯ ಕುದುರೆಯನ್ನೇರಿ ಬರಲಿದ್ದಾನೆ ಅಂತೆಲ್ಲ ಬಹಳಷ್ಟು ವಿಡಿಯೋಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಕಲ್ಕಿ ಅಂದರೆ ಬಿಳಿಯ ಕುದುರೆಯನ್ನೇರಿ ಬಂದು ಯುದ್ಧವನ್ನು ಮಾಡಿ ಅಧರ್ಮವನ್ನು ಅಳಿಸುವಂಥ ಯಾವುದೇ ಒಂದು ಅವತಾರ ಒಬ್ಬ ವ್ಯಕ್ತಿಯಲ್ಲ. ಕಲ್ಕಿ ಅಂದರೆ ಒಂದು ಕಲೆಕ್ಟಿವ್ ಅವೇಕನಿಂಗ್ ಟ್ರಿಗರ್ ಆಗಿದೆ. ಅಂದರೆ ಎಲ್ಲ ಜನರ ಆತ್ಮಚೇತನ ಶಕ್ತಿಯು ಈಗ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ, ಉಚ್ಚ ಸ್ತರಕ್ಕೆ ಏಳ್ತಾ ಇದೆ. ಎಲ್ಲರಲ್ಲಿಯೂ ಆಧ್ಯಾತ್ಮ ಶಕ್ತಿ ಪ್ರಜ್ವಲಿಸುತ್ತಿದೆ. ತನ್ನ ಆತ್ಮನ ಬಗ್ಗೆ, ತನ್ನ ಬಗ್ಗೆ ತಿಳಿದುಕೊಳ್ಳುವಂತಹ ಹಂಬಲ ಜನರಲ್ಲಿ ಕಾಣುತ್ತಿದೆ. ಜನರೆಲ್ಲ ಈಗ ತಮ್ಮ ಬಡಿದಾಟದ ಜೀವನದಿಂದ ಸೋತು ಸುಣ್ಣವಾಗಿ ಬಿಟ್ಟಿದ್ದಾರೆ. ಯಾವುದೋ ಒಂದು ಶಕ್ತಿ ಬಂದು ಇದೆಲ್ಲವನ್ನು ನಿರ್ನಾಮ ಮಾಡಲಿ, ಹೊಸದೊಂದು ಸುಂದರಮಯ ಜಗತ್ತು ಸೃಷ್ಟಿಯಾಗಲಿ ಅಂತ ಒಂದು ಅವತಾರಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನೊಂದೆಡೆ ಜನ ಭಕ್ತಿ ಮಾರ್ಗಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸರಿಯುತ್ತಿದ್ದಾರೆ. ಇನ್ನು ಕೆಲವೆಡೆ ಬಹಳಷ್ಟು ಜನರು ಆಧ್ಯಾತ್ಮ ಮಾರ್ಗಕ್ಕೆ ಬರುತ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮನುಷ್ಯನ ಆತ್ಮಚೇತನ ಶಕ್ತಿಯು ಮೇಲ್ಮಟ್ಟಕ್ಕೆ ಏಳುತ್ತಿದೆ, ಅವನಲ್ಲಿ ಆತ್ಮ ಜಾಗೃತಿ ಮೂಡುತ್ತಿದೆ ಎಂಬುದಂತೂ ಸತ್ಯವಾದ ಮಾತು. ಈ ಆತ್ಮ ಜಾಗೃತಿ ಇದುವೇ ಕಲ್ಕಿ ಅವತಾರವಾಗಿದೆ. ಮಾನವ ತನ್ನ ಡಿಫಾಲ್ಟ್ ಮೋಡ್ಗೆ ಹೋಗಲಿದ್ದಾನೆ, ಅಂದರೆ ತನ್ನ ಮೂಲವನ್ನು ಸೇರಲಿದ್ದಾನೆ, ಪರಮ ಶಾಂತಿಯನ್ನು ಕಾಣಲಿದ್ದಾನೆ. ಅದಕ್ಕಾಗಿ ಹಾತೊರೆಯುತ್ತಿದ್ದಾನೆ, ಪರಮ ಶಾಂತಿಗಾಗಿ ಎಲ್ಲೆಡೆ ಹುಡುಕುತ್ತಿದ್ದಾನೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದರೆ ಪರಂ ಶಾಂತಿ ಮೋಟಿವೇಶನ್ ಆ್ಯಂಡ್ ಮೆಡಿಟೇಷನ್ ಅನ್ನುವಂತಹ ಸಾಕ್ಷಿ ಬೆಹನ್ ಅವರ ಚಾನಲ್ಗೆ ಬಂದು ಅವರ 889ನೆಯ ಲೈವ್ ಮೆಡಿಟೇಷನ್ ನೋಡಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಹೆಚ್ಚಿನ ಜ್ಞಾನಕ್ಕಾಗಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ಗೆ ಬನ್ನಿ. ಈಗಾಗಲೇ ಬಾಪೂಜಿಯವರ ಚಾನಲ್ನಲ್ಲಿ 1,50,00,000ಕ್ಕೂ ಹೆಚ್ಚು ಜನರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುತ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ಸುಪ್ರೀಂ ಕಲ್ಕಿ ಅವತಾರದ ಬಗ್ಗೆ ಬಾಪೂಜಿಯವರ 4 ವಿಡಿಯೋಗಳಿವೆ. ಅವುಗಳನ್ನು ಕನ್ನಡದಲ್ಲಿಯೂ ಅನುವಾದ ಮಾಡಲಾಗಿದೆ. ಪರಂ ಶಾಂತಿ.